ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿರೋದು ಭಾರ್ಗವ್ಸ್ ಆಲ್ ಇನ್ ಒನ್ ಚಾನಲ್. ನಾನು ಮಾಲಾಶ್ರೀ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡ್ಕೋತಾ ಇದ್ದೀನಿ ಚಾಟ್ ಸೆಂಟರ್ ಸ್ಟೈಲ್ನಲ್ಲಿ. ಮನೇಲೇ ಬೋಟಿ ಮಸಾಲಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸೊ ನೋಡೋಣ ಈವ್ನಿಂಗ್ ಚಾಟ್ ಸೆಂಟರ್ ಸ್ಟೈಲಲ್ಲಿ ಬೋಟಿ ಮಸಾಲ ಹೇಗೆ ಮಾಡೋದು ಅಂತ. ನಾನು ಮನೇಲೇ ಕರೆದಿಟ್ಕೊಂಡಿರೋಂಥ ಬೋಟಿನ ಇಟ್ಕೊಂಡಿದ್ದೀನಿ. ಮನೇಲಿ ಬೋಟಿ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಹೊರಗಡೆ ಸಹ ಬೋಟಿಗಳು ಸಿಗುತ್ತೆ, ರೆಡಿಮೇಡ್ ಬೋಟಿಗಳು, ಅದನ್ನು ಸಹ ತೊಗೋಬೋದು. ಸೊ ನಾನಿಲ್ಲಿ ಮನೆಯಲ್ಲೇ ಕರೆದಿಟ್ಕೊಂಡಿರೋಂಥ ಬೋಟಿನ ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಬೋಟಿನ ಹೇಗೆ ಮಾಡೋದು ಅಂತ. ಕರೆದಿಟ್ಕೊಂಡಿರೋಂಥ ಬೋಟಿಗಳನ್ನು ಒಂದು ಕಡೆ ಇಟ್ಕೊಂಡು ಮತ್ತೊಂದು ಬೌಲಲ್ಲಿ ಮಿಕ್ಸ್ಚರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮಿಕ್ಸ್ಚರನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ 1 ಕಪ್ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಸಣ್ಣಗಿರೋ ಹಚ್ಚಿರೋವಂಥ ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ, ಕ್ಯಾಪ್ಸಿಕಮ್ ಸಣ್ಣದಾಗಿ ಹಚ್ಚಿರೋದು. ಹಾಗೆ ಕ್ಯಾಬೇಜನ್ನು ಸಹ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥದ್ದನ್ನು ಹಾಕ್ಕೊಂಡು, ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು, ಇದಕ್ಕೆ ಹುಣಸೆಹಣ್ಣು ಮತ್ತು ಬೆಲ್ಲನ ನೆನೆಸಿಟ್ಕೊಂಡು ಪ್ಯೂರಿನ ರೆಡಿ ಮಾಡ್ಕೊಂಡಿದ್ದೆ. ಸೊ ಆ ಪ್ಯೂರಿನ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ಚರ್ಗೆ ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ಸು, ಹಾಗೆ ಟೇಸ್ಟ್ ಬರೋದು ಸಹ ಇದರಿಂದನೇ ಒಳ್ಳೆ ಘಮ ಕೂಡ ಬರುತ್ತೆ. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ಚರನ್ನು ಹಾಕ್ಕೋತಾ ಇದ್ದೀನಿ. ಈ ಮಿಕ್ಸ್ಚರನ್ನ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಚಾಟ್ ಮಸಾಲ ಹಾಕ್ಕೋಬೋದು, ಹಾಗೆಯೇ ಬೇಬಿ ಕಾರ್ನ್ ಸಹ ಹಾಕ್ಕೋಬೋದು. ಸ್ವೀಟ್ ಕಾರ್ನು ಆಪ್ಷನಲ್, ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡ್ರು ಟೇಸ್ಟ್ ವೈಸ್ ಸಹ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ಟಫಿಂಗ್ನ ಮಾಡ್ಕೋಬೇಕು. ಸ್ಟಫಿಂಗ್ನ ಮಾಡ್ಕೊಳ್ಳೋದು ಇಲ್ಲೊಂದು ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ಯಾಕೆಂದರೆ ಬೋಟಿನ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. 2 ಪೀಸಸ್ ಹಾಕಿ ಸೆಂಟ್ರಲ್ಗೆ. ಜಾಸ್ತಿ ಪ್ರೆಷರ್ ಹಾಕಿದ್ರೆ ಪೀಸ್ ಆಗೋಗುತ್ತೆ. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿದ್ದು ಅದೇ ರೀತಿ ಪೀಸ್ ಆಯಿತು. ಸೆಕೆಂಡ್ ಟೈಮ್ ತೊಗೊಂಡಿದ್ದು ಅದು ನೀಟಾಗಿ ಬಂದು ನೋಡಿ ಈ ಥರ ಪೀಸ್ ಆಗೋಯಿತು. ಈ ರೀತಿ ಪೀಸ್ ಆದರೆ ಸ್ಟಫಿಂಗ್ ಮಾಡೋದಕ್ಕಾಗಲ್ಲ. ಹಾಗೆ ನಿಧಾನಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡಾದಮೇಲೆ ನಾವು ರೆಡಿ ಮಾಡ್ಕೊಂಡಿರೋವಂಥ ಮಿಕ್ಸ್ಚರನ್ನು ಅದರ ಸೆಂಟ್ರಲ್ಲಿ ಹಾಕಿ ಸ್ಟಫ್ ಮಾಡ್ಕೋಬೇಕಾಗತ್ತೆ. ಈ ಥರ ಸ್ಟಫ್ ಮಾಡಿಕೊಂಡು ಮೇಲಿನ ಭಾಗ ಇನ್ನೊಂದು ಪೋರ್ಷನನ್ನು ಅದು ಮುಚ್ಚಿದ್ರೆ ಆಯಿತು, ಬೋಟಿ ಮಸಾಲ ರೆಡಿ ಆಗುತ್ತೆ ಸ್ನೇಹಿತರೆ. ಸೊ ಎಷ್ಟು ಬೇಕಿದ್ರೂ ಇದು ಹೆವಿ ಅನಿಸೋದಿಲ್ಲ, ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸ್ನ್ಯಾಕ್ಸ್ ಸೆಂಟರ್ಗೆ ಹೋಗಿ ನಾವು ಮಾಡ್ಕೋಬೇಕು ಅನ್ನೋದೇನೂ ಇಲ್ಲ, ಮನೆಯಲ್ಲೇ ಸಹ ರೆಡಿ ಮಾಡ್ಕೊ